ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಏಕೆಂದರೆ ಪ್ರತಿಯೊಂದು ಅಪ್ಡೇಟು ಕೂಡ ಕನ್ನಡ ಇಂಡಸ್ಟ್ರಿದೆ ಆಗಿರುವಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದರೆ ನಾನು ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನಾನು ಆಲ್ಮೋಸ್ಟ್ ನನ್ನ ಕಡೆ ಕೇಳೋದಾದರೆ ಶೂಟಿಂಗ್ ಕಂಪ್ಲೀಟ್ ಆಯಿತು ಅಂತ ಕೇಳೋದಾದರೆ ಹೌದು ಗುರು, ಶೂಟಿಂಗ್ ಕಂಪ್ಲೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಲವೊಂದು ಸೀನ್ಸ್ ಏನು ಆಗಬೇಕಾಗಿದ್ದು, ತುಂಬಾ ಇಂಪಾರ್ಟೆಂಟ್ ಸೀನ್ ಆಗಿರುವಂಥದ್ದು, ಮೇಜರ್ ಸೀನ್ ಆಗಿರುವಂಥದ್ದು, ಅದು ಆಗ್ತಾ ಇಲ್ಲ. ತುಂಬಾ ಅಡೆತಡೆಗಳು ಬರ್ತೈತೆ. ಆ ಸೆಟ್ ಮುರಿದೋಗುವಂಥದ್ದಾಗಲಿ, ಅಥವಾ ಏನು ಅಂದ್ಕೊಂಡಿರೋಂಥ ಒಂದು ಶಾರ್ಟ್ ತೆಗಿಬೇಕಾಗಿತ್ತು ನೀರಲ್ಲಿ, ಅದು ತೆಗಿಯೋಕ್ಕಾಗದಿರೋವಂಥದ್ದಾಗಲಿ, ಅಂದರೆ ಏನು ಶಾರ್ಟ್ ಯಾವ ರೀತಿ ಬರಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲ ಬರದೇ ಇರೋವಂಥದ್ದಾಗಲಿ, ಪ್ರಯತ್ನ ಆಗಿರುವಂಥದ್ದು ಆಗಿಲ್ಲ. ಮತ್ತು ಆಗುತ್ತೆ ಗುರು, ಶೂಟಿಂಗ್ ಈ ಮಂತ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಯಾರಿಗೂ ಒಂದು ಕಮೆಂಟ್ ಸೆಕ್ಷನಲ್ಲಿ ಕೇಳಿದಾಗ ಹೇಳಿದ್ದೆ. ಅದರ ಅರ್ಥ ಈ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ. ನನ್ನ ಹತ್ರ ಈಗಲೂ ಕೇಳಿದ್ರೆ ಶೂಟಿಂಗ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಕೇಳೋದಾದರೆ ಕಂಪ್ಲೀಟ್ ಆಗಿದೆ, ಆದರೆ ಕೆಲವೊಂದು ಪೋರ್ಷನ್ಸ್ ಬಾಕಿ ಇರೋದ್ರಿಂದ ಅದು ಆಗೇ ಆಗುತ್ತೆ. ಅಂಥ ಒಂದು ಮೇಜರ್ ಶೂಟಿಂಗಿಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಕಾಂತಾರ ಸ್ಟಾರ್ಟ್ ಮಾಡಿದಾಗಲೇ ಈ ಒಂದು ವಿಷಯಗಳನ್ನ ನಮಗೆ ಈ ಒಂದು ಸ್ಟೋರಿಗಳು ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು. ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಡೆವಿಲ್ ಸಿನಿಮಾ ಬಗ್ಗೆನೇ ಆಗಿರುವಂಥದ್ದು. ನೋಡಿ, ಒಂದು ಟೈಮಲ್ಲಿ ಸಿನಿಮಾನ ಬ್ಯಾನ್ ಮಾಡಬೇಕು, ಒಂದು ಇಂಡಸ್ಟ್ರಿಗೆ ಬರೋದಕ್ಕೆ ಬಿಡಬಾರ್ದು ಅನ್ನೋ ರೀತಿನೇ ಯೋಚನೆ ಮಾಡ್ತಿರೋವಂಥವ್ರು ಈಗ OTT ಪ್ಲ್ಯಾಟ್ಫಾರ್ಮಿಗೋಸ್ಕರ ಕಿತ್ತಾಡ್ತಿದ್ದಾರೆ. ಅಂದರೆ ನಾವು ಬರ್ತೀವಿ, ನಾನು ಮಾತಾಡ್ತಿರೋಂಥದ್ದು ನೆಟ್ಫ್ಲಿಕ್ಸ್ ಬಗ್ಗೆ ಅವರು ಆಗಿರೋವಂಥದ್ದಲ್ಲ. ಅವರು ಬರೋದು ಇಲ್ಲ ಈ ಒಂದು ರೇಸಿಗೆ, ಯಾವುದೇ ಕಾರಣಕ್ಕೂ ಬರೋದು ಇಲ್ಲ. ಆದರೆ ಅಮೆಝಾನ್ ಪ್ರೈಮಿಂದ ಹಿಡಿದು ಎಷ್ಟೆಷ್ಟು OTT ಪ್ಲ್ಯಾಟ್ಫಾರ್ಮ್ ಇದೆ, ಲೈಕ್ ನಮ್ಮ ಚಿಕ್ಕ ಚಿಕ್ಕ ಚಾನಲ್ಸ್ಗಳಿಗಾಗಲಿ ಎಲ್ಲರೂ ಹೊಡೆದಾಡ್ತಿದ್ದಾರೆ, ನಾವು OTT ರೈಟ್ಸ್ನ ತೊಗೊತೀವಿ ಅಂತ ಹೇಳ್ಬಿಟ್ಟು. ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಕಮ್ಬ್ಯಾಕ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಡೆವಿಲ್ ಸಿನಿಮಾಗೋಸ್ಕರ ನಾನು ಹೇಳ್ತಿರೋವಂಥದ್ದು. ದರ್ಶನ್ ಅವ್ರನ್ನ ಎಷ್ಟು ತುಳಿದ್ರು ಕೂಡ ಯಾವ ರೀತಿ ಅವರು ಎದ್ದೆದ್ದು ಮುಂದೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಬೇಕಾಗಿರುವಂಥದ್ದು. ಇತ್ತೀಚೆಗೆ ನೀವೇನು ವೀಡಿಯೋಸ್ ನೋಡ್ತೀರಾ, ಒಂದು ಕೇರಳದ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿರುವಂಥ ವೀಡಿಯೋಸ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಿರೋವಂಥದ್ದು. ಆ್ಯಂಡ್ ಡೆವಿಲ್ ಸಿನಿಮಾಗೋಸ್ಕರ ನೀವೆಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ಮೂರನೇ ಅಪ್ಡೇಟ್ ಬಂದು ಎಕ್ಕಾ ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಜುಲೈ 5 ನಿಮಗೆ ಟ್ರೈಲರ್ ನೋಡೋಕೆ ಸಿಗುತ್ತೆ. ಇದು ಅಫಿಷಿಯಲಿ ಅವ್ರ ಕಡೆಯಿಂದನೇ ಕನ್ಫರ್ಮೇಷನ್ ಆಗಿರುವಂಥದ್ದು, ಟೀಮ್ ಕಡೆಯಿಂದನೇ ಕನ್ಫರ್ಮೇಷನ್ ಆಗಿರುವಂಥದ್ದು. ಹಾಗೆಯೇ ಸೆಕೆಂಡ್ ಸಿಂಗಲ್ ಸಾಂಗ್ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಡ್ರೀಮ್ ಥಿಯೇಟರ್ ಇದ್ರದ್ದು ಒಂದು ಯುನೀಕ್ ವೇಯಲ್ಲಿ ತೆಗೆದುಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನಿಸಿಕೆ, ಟ್ರೈಲರ್ ನೋಡಿ ಅಥವಾ ಟೀಸರ್ ನೋಡಿ ನಿಮಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ದ ವೈಲೆಂಟ್ ಫ್ಯಾಮಿಲಿ ಮ್ಯಾನ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಲೈನ್ನ ಓದುವಂಥದ್ದು. ಯಾಕೆಂದರೆ ಈ ಥರದೊಂದು ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗುವಂಥದ್ದು ಉಪ್ಪಿ ಸರ್ ಕೈಯಿಂದ ಮಾತ್ರ ಸಾಧ್ಯ ಇರುವಂಥದ್ದು. ಹಾಗೆಯೇ ಈಗ ನಮ್ಮ ಟಾಪ್ ಟೈರ್ ಹೀರೋಸ್ ಬಗ್ಗೆ ಮಾತಾಡಬೇಕಾದ್ರೆ ಇಬ್ಬರ ಬಗ್ಗೆ ಮೆನ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಶ್ ಅವರು ಮತ್ತು ಹಾಗೆಯೇ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಕಿಚ್ಚ ಸುದೀಪ್ ಅವರ ರೀಸೆಂಟ್ ಹೇರ್ ಸ್ಟೈಲ್ನ ನೀವು ನೋಡಿದ್ರೆ, ಆ್ಯಂಡ್ ಅವರ ಒಂದು ಏನು ಅವ್ರು ಹಾಕಿರುವಂಥ ಡ್ರೆಸ್ನ ನೀವು ನೋಡಿದ್ರೆ, ಅವರ ಬಾಡಿ ಶೋ ಮಾಡಬಾರ್ದು ಅಂತ ತುಂಬಾ ಒಂದು ಸೀಕ್ರೆಟ್ನ ಹೈಡ್ ಮಾಡ್ತೀರ ಅಂತ ನಮಗೆ ಗೊತ್ತಾಗುತ್ತೆ. ಅದರ ಅರ್ಥ ಏನಂತಂದರೆ BRBಗೆ ಅವರು ತುಂಬಾ ಹೆವಿಯಾಗಿ ಬಿಲ್ಡ್ ಮಾಡ್ತೀರ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಗುರು. ನಾವು ಮಾತಾಡಿಲ್ಲ ಅಂದಕ್ಕೆ ಒಂದಾಗಿಲ್ಲ ಅನ್ಕೊಂಬಿಡಿ, ಒಂದಾಗಿರೋದಕ್ಕೆ ಮಾತಾಡಿಲ್ಲ. ಯಾಕಂದ್ರೆ ಆ ಕಲಾವಿದರು ಕನ್ನಡ ಚಿತ್ರರಂಗದಲ್ಲೂ ಬಂದು ನಟನೆ ಮಾಡಿ ಹೋಗಿರೋದ್ರಿಂದ ಯಾರಿಗೂ ಏನ್ ಮಾತಾಡಬೇಕು ಗೊತ್ತಾಗಿಲ್ಲ. ಯಶ್ ಅವರು ಒಂದು ಶೂಟಿಂಗ್ ನಡೀತಾ ಇತ್ತು ಬ್ಯಾಂಗ್ಳೂರಲ್ಲಿ. ಆ ಶೂಟಿಂಗ್ನ ಈಗ ಮುಂಬೈಗೆ ಶಿಫ್ಟ್ ಮಾಡಿದ್ದಾರೆ. ಬೇರೆ ಏನೂ ಅಲ್ಲ, ಕಿಯಾರಾ ಅಡ್ವಾಣಿ ಅವರು ಈಗ ಪ್ರೆಗ್ನೆನ್ಸಿಲಿ ಇರ್ತಾರೆ. ಮೇ ಬಿ ಅವ್ರದ್ದು ವಾಯ್ಸ್ ಓವರ್ ಡಬ್ ಇರ್ಬೋದು, ಅಥವಾ ಅವರೊಂದು ಪ್ರೆಗ್ನೆನ್ಸಿಯಲ್ಲೇ ಒಂದು ಯಾವುದೋ ಒಂದು ಸಿನಿಮಾ ಅಂದರೆ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿರಬಹುದು, ಹೇಳೋದಕ್ಕಾಗಲ್ಲ, ನಮಗೆ ಕನ್ಫರ್ಮೇಷನ್ ಇಲ್ಲ. ನನಗೆ ಗೊತ್ತಿರೋ ಹಾಗೆ ವಾಯ್ಸ್ ಡಬ್ಬಿಗೋಸ್ಕರ ಈಸಿ ಆಗಲಿ ಅಂತ ಅನ್ನೋದಕ್ಕೋಸ್ಕರನೇ ಆಗಿರಬಹುದು. ಅಂದರೆ ಅವ್ರಿಗೆ ಏನಾದರೂ ಬರೋಕೆ ಹೋಗಿದ್ರೆ ಕನ್ಫರ್ಮೇಷನ್ ಕೊಡೋದಕ್ಕಾಗಲ್ಲ, ಬಟ್ ಅವ್ರಿಗೆ ಈಸಿ ಆಗಲಿ ಅಂತ ಹೇಳೋದಕ್ಕೋಸ್ಕರ ಮುಂಬೈಗೆ ಶಿಫ್ಟ್ ಮಾಡ್ತಾರೆ. ಇದೊಂದು ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು ಇವತ್ತಿನ ಒಂದು ನ್ಯೂಸಲ್ಲಿ. ಯಾವುದು ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.